ಇದು ಹೆಚ್ಡಿಕೋಟೆ ತಾಲೂಕಿನ ಬೆಳ್ತೂರ್ ಬಿ ಕಾಲೋನಿ ಗ್ರಾಮದಲ್ಲಿರುವ ದಿ ಗ್ರೇಟ್ ಸರ್ಕಾರಿ ಶಾಲೆ. ಹಗಲು ಈಗಲೂ ಬೀಳುವ ಸ್ಥಿತಿಯಲ್ಲಿರುವ ಪಾಳು ಬಿದ್ದ ಕಟ್ಟಡದಂತಿರುವ ಈ ಸರ್ಕಾರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ಇದೆ. ಆದರೆ ಇಲ್ಲಿರೋದು ಒಬ್ಬರೇ ಟೀಚರ್, ಒಂದೇ ಕೊಠಡಿ. ಈ ಬಗ್ಗೆ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತು. ಶೌರತಿಯದು ಶಾಲಾ ಮಾಳಿಗೆ ಸಮಸ್ಯೆಗಳಲ್ಲಿ ಬೆಂದ ಬೆಳ್ತೂರು ಶೀರ್ಷಿಕೆಯಡಿ ಈ ಶಾಲೆಯ ಅವ್ಯವಸ್ಥೆ ಪುಟ್ಟ ಪುಟ್ಟ ಮಕ್ಕಳು ಅನುಭವಿಸುತ್ತಿರುವ ನರಕ ಯಾತನೆ ಬಗ್ಗೆ ಬಿಚ್ಚಿಟ್ಟಿತ್ತು. ಅಲ್ಲದೆ ಕೆಸರು ಮಿಶ್ರಿತ ನೀರು ಪೂರೈಕೆ ಬಗ್ಗೆಯೂ ಇಂಡಿಯಾ ಫಸ್ಟ್ ಟಿವಿ ವರದಿ ಪ್ರಸಾರ ಮಾಡಿತು. ಇದರಿಂದ ಎಚ್ಚೆತ್ತ ವಿವಿಧ ಇಲಾಖಾ ಅಧಿಕಾರಿಗಳು ಬೆಳ್ತೂರು ಬಿ ಕಾಲೋನಿಗೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಇಂಡಿಯಾ ಫಸ್ಟ್ ಟಿವಿ ವರದಿಯಿಂದ ಎಚ್ಚೆತ್ತ ಆಫೀಸರ್ಸ್. ಬೆಳ್ತೂರು ಬಿ ಕಾಲೋನಿಯಲ್ಲಿ ಅಧಿಕಾರಿಗಳ ದಂಡು. ಇದು ಇಂಡಿಯಾ ಫಸ್ಟ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಶಾಲೆ ಅವ್ಯವಸ್ಥೆ ಮತ್ತು ಕೆಸರು ಮಿಶ್ರಿತ ನೀರು ಪೂರೈಕೆ ಬಗ್ಗೆ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತು. ಇದರಿಂದ ಎಚ್ಚೆತ್ತ ವಿವಿಧ ಇಲಾಖೆ ಅಧಿಕಾರಿಗಳು ಬೆಳ್ತೂರು ಬಿ ಕಾಲೋನಿಗೆ ದೌಡಾಯಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ನೀರು ಸಂಗ್ರಹಗಾರರು ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅನಂತರಾಜ್ ಭೇಟಿ. ಶಾಲಾ ಅವ್ಯವಸ್ಥೆ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ. ಬಿಇಒ ಅನಂತರಾಜ್ಗೆ ವಾಸ್ತವಾಂಶ ತಿಳಿಸಿ ಚಾಟಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಅನಂತರಾಜ್ ಅವರು ಶಾಲೆಗೆ ಭೇಟಿ ನೀಡಿದರು. ಶಿಥಿಲಗೊಂಡಿರುವ ಶಾಲಾ ಕಟ್ಟಡಿ, ಕುಸಿಯುವ ಹಂತಕ್ಕೆ ತಲುಪಿರುವ ಅಡಿಗೆ ಮನೆ ಹಾಗೂ ಕಳಪೆ ಕಾಮಗಾರಿಯಿಂದ ನಿರ್ಮಾಣಗೊಂಡಿರುವ ಶೌಚಾಲಯ ಅವ್ಯವಸ್ಥೆ ಪರಿಶೀಲನೆ ನಡೆಸಿದರು. ಚೆನ್ನಾಗಿರಿ ಅವು ಆ ಹುಡುಗನವನಾಗ ಸ್ಕೂಲ್ ಹುಡುಗ ಇದು ಅರ್ಥಗೆಲ್ಲ ಮಾಡ್ಬಿಟ್ಟಿದ್ರಾಗ ಎಂದಲ್ಲಿ ಎಲ್ಲ ಹಂಗಾಗಿ ಮಾಡಿದ್ರೆ ಮಕ್ಕಳಿಗೆ ಗೌರ್ಮೆಂಟ್ ಕೊಡ್ತಿರಲ್ಲ ಇಲ್ಲ ಬಿಡಿ ಸರ್ 100% ಗೌರ್ಮೆಂಟ್ ತಾಲೂಕು ಯಾವ ಕಡೆ ಕರೀರಿ ಗ್ರಾಮದಿಂದ ಬಂದೇ ಈ ಸರಿ ಒಂದು ಕೊಟ್ಟರೆ ಗ್ರಾಮದಿಂದ ಏನು ಬೆಳೆಸಬೇಕು ಪ್ರತಿಯೊಂದು ಐಟಮ್ ಅಡುಗೆ ಮಾಡ್ತಾರೆ ಲೆಕ್ಕ ಕ್ಯಾನ್ಸಲ್ ಮಾಡ್ಬಿಟ್ಟು ಯಾರು ಸೇರ್ತಾರೆ ಅಂತ ನಮ್ಮ ಮನೆಯವರು ಸಾರಿ ನೋಡ್ರಿ ಹೇಳ್ತಾನೆ. ಈ ವೇಳೆ ಗ್ರಾಮಸ್ಥರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅನಂತರಾಜ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಅಡುಗೆ ಮನೆ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ, ಇಲ್ಲಿ ಅಡಿಗೆ ಸಿಬ್ಬಂದಿ ಯಾವ ಧೈರ್ಯದ ಮೇಲೆ ಅಡಿಗೆ ಮಾಡಲು ಸಾಧ್ಯ, ಕೈ ತಾಕಿದ್ರೆ ಸಾಕು ಮೇಲ್ಛಾವಣಿ ಗೋಡೆ ಕಿತ್ತುಕೊಂಡು ಬರ್ತಿದೆ ಅಂತ ವಾಸ್ತವಾಂಶ ಹೇಳಿದ್ರು. ಅಡುಗೆ ಮಾಡ್ತಾರೆ ಲೆಕ್ಕ ಕ್ಯಾನ್ಸಲ್ ಮಾಡ್ಬಿಟ್ಟು ಯಾರು ಸೇರ್ತಾರೆ ಅಂತ ನಮ್ಮ ಮನೆಯವರು 3 ತಿಂಗಳೊಳಗೆ ಹೊಸ ಕೊಠಡಿ ಭರವಸೆ. ಬೆಳ್ತೂರು ಬಿ ಕಾಲೋನಿಗೆ ಮೊದಲ ಆದ್ಯತೆ. ಶಾಲಾ ಕೊಠಡಿ, ಅಡಿಗೆ ಮನೆ ನಿರ್ಮಾಣಕ್ಕೆ ಪ್ರಾಧಾನ್ಯತೆ. ಹೌದು, ಶಾಲೆ ಅವ್ಯವಸ್ಥೆ ಕಂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಅನಂತರಾಜ್ ಅವರೇ ಒಂದು ಕ್ಷಣ ಶಾಕ್ ಆದರು. ಇಂಥ ಹೀನಾಯ ಸ್ಥಿತಿಯಲ್ಲಿರುವ ಈ ಶಾಲೆಯಲ್ಲಿ ಪಾಠ ಮಾಡಲು ಅಸಾಧ್ಯವಾಗಿದೆ. 3 ತಿಂಗಳೊಳಗೆ ಶಾಲಾ ಕೊಠಡಿ ಹಾಗೂ ಅಡುಗೆ ಮನೆ ನಿರ್ಮಿಸಿಕೊಡೋದಾಗಿ ಭರವಸೆ ನೀಡಿದರು. ಅಲ್ಲಿಯವರಿಗೆ ಈಗಿರುವ ಶಾಲೆಗೆ ಮೇಲ್ಛಾವಣಿ ಹಾಕಿಸಿಕೊಡೋದಾಗಿ ಆಶ್ವಾಸನೆ ನೀಡಿದರು. ಈ ಕಳೆದ ವರ್ಷದಲ್ಲಿ ಇದನ್ನ ಒಂದು ಪ್ರಥಮ ಆದ್ಯತೆಯಲ್ಲಿ ತಗೋಬೇಕಾಗಿತ್ತು. ಕಳೆದ ವರ್ಷ ಪ್ರಥಮ ಆದ್ಯತೆ ತಗೊಂಡಿದ್ರೆ ಅಡುಗೆ ಮನೆ ಕೊಠಡಿ ಎಲ್ಲ ಆಗೋದು. ಈ ಪರಿಸ್ಥಿತಿ ನೋಡಿದ್ರೆ ಇದು ಶಾಲೆ ತುಂಬಾ ಶಿಥಿಲವಾಗಿದೆ, ಕೊಠಡಿಗಳಿದೆ. ಆದಷ್ಟು ಬೇಗ ಶಾಸಕರ ನೇತೃತ್ವದಲ್ಲಿ ನಮ್ಮ ಮನಸ್ಸಿಗೆ ಬಂದಿದೆ ಈ ಶಾಲೆಗೆ ಇಡೀ ತಾಲೂಕಿನಲ್ಲಿ ಫಸ್ಟ್ ಪ್ರಿಯಾರಿಟಿಲಿ ಮೊದಲ ಆದ್ಯತೆಯಲ್ಲಿ ಒಂದು ಕೊಠಡಿ, ಒಂದು ಅಡುಗೆ ಮನೆ ಅರ್ಜೆಂಟ್ ಆಗಬೇಕು. 2ನೇ ಆದ್ಯತೆಯಲ್ಲಿ ಟಾಯ್ಲೆಟ್ ರಿಪೇರಿ ಆಗಬೇಕು. ಇದು ಏನಿದೆ ಕರೆಂಟ್ ಇಲ್ಲ, ನೀವು ಮೀಟಿಂಗ್ ಬಂದು ಲೈಟ್ ಹಾಕಿ ಅಂದ್ರೆ ಕರೆಂಟ್ ಇಲ್ಲ, ಎಲ್ಲಿ ಲೈಟ್ ಹಾಕ್ತಾರೆ ಯಾಕಂದ್ರೆ ಮಹಿಳಾ ಶೌಚಾಲಯ ಇಲ್ಲ,
ಅದು ಒಂದೇ ನೋಡಿ, ಅದು ಗುತ್ತಿಗೆದಾರರು ಎಷ್ಟು ಕಳಪೆ ಮಾಡೋರು ಅಂದ್ರೆ ಟ್ಯಾಂಕಿಯರು ಮಕ್ಕಳಿಗೆ ಶೌಚಾಲಯ ಬೇಕಾದ್ರೆ ಗ್ರಾಮ ಪಂಚಾಯತ್ ಕೊಡ್ತಾರೆ. ಆದ್ರೆ ನಮಗೇನು ಅಂದ್ರೆ ಒಂದು ಕೊಠಡಿ ಹಾಕ್ಬೇಕು, ಅಡಿಗೆ ಮನೆ ಹಾಕ್ಬೇಕು. ಆಮೇಲೆ ಈಗ ಏನ್ ಇದೆಯಾ ಕೊಠಡಿ ಅದು ದುರಸ್ತಿ ಹಾಕ್ಬೇಕು. ಈ ನರೇಗಾದಲ್ಲಿ ಕಾಂಪೌಂಡ್ ಮಾಡ್ತಾರೆ, ಗೇಟ್ ಮಾಡಲ್ಲ. ಗೇಟ್ಗೆ ಯಾರೋ ದಾನಿಗಳು ಎಲ್ಲ ಸ್ಟಾಕ್ ಮಾಡ್ತಾರೆ. ನೀವು ಎಷ್ಟು ದೂರ ಬೇಕಾದ್ರೂ ಕಾಂಪೌಂಡ್ ಮಾಡ್ತಾರೆ. ಸ್ಕೂಲ್ ಮೆಂಬರ್ ಯಾರಿಲ್ಲಿ? ನರೇಗಾದಲ್ಲಿ ಕಾಂಪೌಂಡ್ ಮಾಡ್ಬೋದು ನೋಡಿ. ಆ ಕಡೆಯಿಂದ ಸೈಡ್ ಇನ್ನೊಂದಷ್ಟು ಒಂದು 20 ಮೀಟರ್ ಕಾಂಪೌಂಡ್ ಆಗ್ಬೇಕು. ಏನಾದ್ರು ಮಾಡಿ ಬೇರೆ ಅನುದಾನದಲ್ಲಿ ಅಥವಾ ಯಾರು ದಾನಿಗಳು ಕರೀತಾರೆ ಗೇಟ್ ಒಂದು ಮಾಡ್ಬೇಕು. ಹಿಂದೆಗಡೆ ಎಲ್ಲ ಸರ್ ಗೇಟ್ ಏನಾರ ವ್ಯವಸ್ಥೆ ಮಾಡೋ ಸ್ಕೂಲ್ ಮನೆ ಗೇಟ್ ಮೊದಲ ಆದ್ಯತೆಯಲ್ಲಿ ಒಂದು ಅಡುಗೆ ಮನೆ ಕೊಟ್ಟೆ. ಈಗ ಅಡುಗೆ ಮನೆ ನೋಡಿದ್ರಲ್ಲ, ಈಗ ನಿಮ್ಮ ಮಕ್ಕಳ ಕೈಲಿ ಅದಂತರ ಮಳೆ ಮಾಡಕ್ಕಾಯ್ತು ಸರ್. ಮಳೆ ಬಂದ್ರೆ ಈಗ ಸದ್ಯಕ್ಕೆ ಈ ಸ್ಕೂಲ್ ಬಿಲ್ಡಿಂಗ್ ಹೊರತುಪಡಿಸಿ ಪಕ್ಕದಲ್ಲಿ ರೂಮ್ ಕೊಡ್ತೀರಾ? ಸರ್ ಇದು ಮೂಲೆ ಅದಕ್ಕೆಲ್ಲ ಸರ್ ಪೇಪರ್ ಒಂಥರ ಏನ್ ಹಾಕ್ಬೇಕು ಜವಾಬ್ದಾರಿ ಇಲ್ಲ. ಯಾರು ಮೂಲೆ ಬಿಡಿ ಒಂಥರ ಆನೆ ಕಾಡ್ನಂಗೆ ಅನ್ನಂಗೆ ಜನಗಳು ಒಂಥರ ಏನೋ ಅನ್ನಂಗೆ ಡೈರೆಕ್ಟ್ ಆಗಿ ಮೇಲ್ ಆಮೇಲೆ ಇದು ಡ್ಯಾಮೇಜ್ ಮಾಡ್ಬಿಡ್ರಿ ಸರ್. ಸುಮ್ಮನೆ ವೇಸ್ಟ್ ಆಗಿ ರಿಪೇರಿಗೆ 3 ಲಕ್ಷ ವೇಸ್ಟ್ ಆಯ್ತು. ಅದನ್ನೇ ಬೇಕಾದ್ರೆ ಇದ್ದು ಅಡುಗೆ ಮನೆ ಹಾಕ್ಸ್ಕೊಂಡು ಮಾಡಿಸ್ಬಿಡ್ತಾರೆ. ಅಷ್ಟೇ ಕ್ಲಾಸ್ ಸಂಜೆ ಇಲ್ಲೇ ಓದಿದನು. ಏನೋ ಮಾಡವ ಪ್ರಸನ್ನ ಕರೀತ್ಲ ಓದಿದ್ದು ಓದ್ಬೇಕು ತಾನೆ. ಎಷ್ಟು ಒಂದು ಬಾರಿ ಆಮೇಲೆ ಇದನ್ನ ಆ ತರ ಮಾಡ್ಕೊಳ್ಳೋಣ. ಈ ಕಡೆ ಇದು ಗ್ಯಾಪ್ ಅದೇ ಇಲ್ಲ ಮನೆ ಇದು ಹೊಡೆದಾಕದೆ ಇದು ಪೂರ್ತಿ ಹೊಡೆದಾಕಿದ್ಮೇಲೆ ಇಲ್ಲೇನ್ ಪ್ಯಾಸೇಜ್ ಬರ್ತದೆ ಅಲ್ಲಿ ಅಡುಗೆ ಮನೆ ಬೇಕಂತ ಇದು ಪ್ಲಾನ್. ಈಗೇನು ನಾವು ಅಶೂರೆನ್ಸ್ ಕೊಟ್ಟಿದ್ದೀವಿ ಅಥವಾ ಭರವಸೆ ಕೊಟ್ಟಿದ್ದೀವಿ ಅದನ್ನ ಈಡೇರಿಸೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಎಷ್ಟೊತ್ತರ ಇವತ್ತು ಹೋಗ್ಬೇಕು ನೋಡ್ಬೇಕು ಅಂತ ಬಂದಿದ್ದೀವಿ. ಸೊ ನೀವು ಕಾಳಜಿಯಾಗಿ ಇಷ್ಟೊಂದೆಲ್ಲ ಸೇರ್ಕೊಂಡಿದ್ದೀವಿ. ಆದರೆ ಲೇಟ್ ಮಾಡ್ಕೊಂಡ್ರಿ ಈ ಪೂರ್ಣ ಓದೋಸನೆ ಹೋಗಿದ್ರೆ ಒಂದ್ 20 ಸಾವಿರ ಸಾಮಾನ್ಯ ಸರ್ ಕೊಡ್ತಾರೆ ಮೇಡಮ್ ಅವರು. ಈ ಫಾರಮ್ಗಳು ನೋಡಿ ಇನ್ನೂ 3-4 ಬಂದೇ ಇಲ್ಲ ಅವರು. ಈ ದೊಡ್ಡ ಕೆಲಸ ಮಾಡಕ್ಕೆ ಅಷ್ಟೊಂದು ಸರ್. ನಮ್ಮ ಹುಡುಗಿ ನಾನು ಒಂದು ಇನ್ಸಿದು ಸಿ ಅಂತ ಹೋಗೋದೆ ಅಲ್ಲಿ ಬಿ ಆಫೀಸ್ಗೆ SLC ಈಗ ನಾನು 9ನೇ ಕ್ಲಾಸಲ್ಲಿ SLC ಹೋಗೋದ್ರೆ ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು 2.5 ತಿಂಗಳು ನಿಮ್ಮ ಆಫೀಸ್ ಓಡಾಡಿದ್ದೀವಿ. ಯಾವಾಗ ಈ 2 ತಿಂಗಳಲ್ಲಿ ಅವ್ರಿಗೂ ಗೊತ್ತು. ಸರ್ ನಿಮ್ ಮುಖ ನೋಡಕ್ಕೆ ಬಿಟ್ಟಿಲ್ಲ ಅವರಲ್ಲಿ. ಅವ್ರ ಕರ್ಕ ಬನ್ನಿ, ಇವ್ರ ಕರ್ಕ ಬನ್ನಿ, ಅಲ್ಲಿ ಬರೆಸ್ಕೊ ಬನ್ನಿ, ಇಲ್ಲಿ ಓದ್ತದೆ ಮಗು ಸೆಂಟ್ ಮೇರಿಸ್ ಅಲ್ಲಿ ಓದ್ತಾವಳೆ ಸರ್. ಈಗ 10th ಸರ್ ಎಲ್ಲೆಲ್ಲಿ ಓದ್ತದೆ 1ರಿಂದ 5 ಇಲ್ಲೊಂದು ಸವೆ ಮುಗಿಸ್ಕೊಂಡು ಕೋಟೆ ಇನ್ಸಿಲ್ ಒಂದು ಬದಲಾಯಿಸ್ಕೊಡ್ಬೇಕು. ಏನು ಸಿ ಅಂತ ಹೋಗೋದೆ ಅವ್ರದ್ದು ಎಲ್ಲಾ ದಾಖಲಾತಿಗಳು ಇರೋದು ಅಮೃತ ಅಂತ. ಸಿ ಅಂತ ಸೇರ್ಸ್ಬಿಟ್ಟು ಹೊಂಟೋಗ್ರೆ ನಮ್ ಸೂರ್ಯ. ಸಿ ಬೇಡ ನಿಮ್ಗೆ? ನಮ್ಗೆ ಸಿ ಬೇಕಾಗಿಲ್ಲ ಸರ್. ಅದು ಬೇರೆ ಯಾವುದೇ ಹೋದ್ರು ಬರಲ್ಲ, ನಮ್ಗೆ ತೊಂದರೆ ಇದ್ದಾವೆ. ಯಾವ್ದ್ರಲ್ಲಿ ಸಿ ಇದೆ? ಆಧಾರ್ ಕಾರ್ಡ್ ಅಲ್ಲಿ ಇದೆಯಾ? ಆಧಾರ್ ಕಾರ್ಡ್ ಅಲ್ಲಿ ಇಲ್ಲ. ಈ ಸ್ಕೂಲಲ್ಲಿ ಮಾತ್ರ ಮಾಡ್ಬಿಟ್ಟಾರೆ. ಸಿ ಮಾತ್ರ CC ಅಂತ ಓಡ್ತಾರೆ. ಯಾವ್ದ್ರಲ್ಲೂ ಇಲ್ಲ ಸರ್. ಯಾವ್ದ್ರಲ್ಲಿ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ. ಆಧಾರ್ ಕಾರ್ಡ್ ಅಲ್ಲಿ ಅಮೃತ ಆಧಾರ್ ಕಾರ್ಡ್ ಅಲ್ಲಿ ಸಿ ಮಾಡೋದು. ಅದ್ ಸಿ ಮಾಡ್ಬಿಟ್ರೆ ಅವಾಗ ಬಾಂಡ್ ಹೋಯ್ತೆ. ಅದ್ರಲ್ಲಿ ಎಲ್ಲ ಮಾಡಿಸ್ಬೇಕು. ಹಂಗಾಗಿ ನಾನು 2.5 ತಿಂಗಳು ಓಡಾಡಿ ನಿಮ್ ನೋಡಕ್ಕೂ ಬಿಟ್ಟಿಲ್ಲ ಸರ್. ನೋಡ್ಕೊಂಡೇ ಹೋಯ್ತೀನಿ ಅಂತಂದ್ರೆ ಬಿಟ್ಟಿಲ್ಲ ಸರ್. ನಮ್ಮ ಟೀಚರ್ ಮೇಡಮ್ ರೆಕಾರ್ಡ್ನ ಇವ್ರ ಮಗಳದು ತೆಗೆಬಾರ ಕೆಸರು ಮಿಶ್ರಿತ ನೀರಿನ ಸ್ಯಾಂಪಲ್ ಪಡೆದ ಅಧಿಕಾರಿಗಳು, ಲ್ಯಾಬ್ಗೆ ತೆಗೆದುಕೊಂಡು ಹೋದ ನೀರಿನ ಸಂಗ್ರಹಗಾರರು.
ಇನ್ನು ಕೆಸರು ಮಿಶ್ರಿತ ನೀರು ಪೂರೈಕೆ ಬಗ್ಗೆಯೂ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ವರದಿ ಪ್ರಸಾರ ಮಾಡಿತು. ಇದರಿಂದ ಎಚ್ಚೆತ್ತ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಗ್ರಾಮಕ್ಕೆ ಭೇಟಿ ನೀಡಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ನೀರು ಸಂಗ್ರಹಗಾರರು ಮತ್ತು ಗ್ರಾಮ ಪಂಚಾಯಿತಿ ಬಿಡುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೋಟಾರ್ನಿಂದ ನೀರು ಪಡೆದು ಪರೀಕ್ಷೆ ಮಾಡಿದರು. ವಿವಿಧ ಹಂತಗಳಲ್ಲಿ ಪರೀಕ್ಷೆ ಮಾಡಲು ನೀರಿನ ಮಾದರಿಯನ್ನು ಲ್ಯಾಬ್ಗೆ ಕೊಂಡೊಯ್ದರು. ಪ್ರಾಥಮಿಕ ಹಂತದಲ್ಲಿ ನೀರಿನ ಮಾದರಿ ಪರೀಕ್ಷೆ. ನೀರಿನಲ್ಲಿ ಇರುವಂತೆ ಯಾವುದೇ ರೀತಿಯ ಸಮಸ್ಯೆ. ನೀಟ್ ಟೆಸ್ಟ್ ಬಳಿಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಎಂಜಿನಿಯರ್ ಮೋಹನ್ ಶ್ರೀ ಅವರು ಜನರಿಗೆ ಧೈರ್ಯ ತುಂಬಿದ್ರು. ಆರೋಗ್ಯಕ್ಕೆ ಹಾನಿಯಾಗುವಂತ ಬ್ಯಾಕ್ಟೀರಿಯಾ ಆಗಲಿ ಕೆಮಿಕಲ್ಸ್ ಆಗಲಿ ನೀರಿನಲ್ಲಿ ಇಲ್ಲ. ಸ್ಥಳದಲ್ಲಿ ನೀರನ್ನು ಟೆಸ್ಟ್ ಮಾಡಿಗ ಪೋರ್ಟೇಬಲ್ ಅಂತ ಬಂದಿದೆ, ಅಂದ್ರೆ ನೀರು ಕುಡಿಯಲು ಯೋಗ್ಯವಾಗಿದೆ ಅಂತ. ಇವಾಗ ಮಳೆ ಬರ್ತಿರೋದ್ರಿಂದ ನೀರು ಸ್ವಾಭಾವಿಕವಾಗಿ ಕಲರ್ ಆಗಿದೆ ಹೊರತು ಕಲುಷಿತ ಆಗಿಲ್ಲ. ಮೈಸೂರಿನಲ್ಲೂ ಕಾವೇರಿ ವಾಟರ್ ನೀರು ಪೂರೈಕೆ ಮಾಡಲಾಗುತ್ತಿದೆ. ಅಲ್ಲೂ ಕೂಡ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ. ಹೀಗಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ನೀರನ್ನು ಕಾಯಿಸಿ ಕುದಿಸಿ ಆರಿಸಿಕೊಂಡು ಕುಡಿಯಬೇಕು ಅಂತ ಸಲಹೆ ನೀಡಿದರು. ಇನ್ಫಿಲ್ಟರ್ ಆಗಿ ಅದು ಎಲ್ಲ ನಮ್ಮನೆ ಬನ್ನಿ, ನಮ್ಮ ಮೈಸೂರಲ್ಲಿ ಕಾವೇರಿ ನೀರು ಫಿಲ್ಟರ್ ನೀರು ಬರ್ತಾ ಇರೋದು ಫುಲ್ ಗ್ರೀನ್ ಕಲರ್ ಬರ್ತಿದೆ. ಯಾಕೆ ಅಂದ್ರೆ ನಮ್ಮ ಜಾಕಲ್ ಪಾಯಿಂಟಲ್ಲಿ ಹೋಗಿ ಮಳೆ ಬರ್ತಿದೆಯಲ್ಲ, ಫುಲ್ ಎಲ್ಲ ಬಂದು ಬಡಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಈ ಟೈಮ್ ಹಂಗೆ ಅದನ್ನ ನಾನು ಹೇಳ್ತಿರೋದು. ನಮ್ಗೆ ಬಂದಿರೋ ಮಾಹಿತಿ ಏನು ಗೊತ್ತಾ, ನೀರು ಕಲುಷಿತ ಆದ್ರೆ ಕಲರ್ ಬರೋದು ಇಲ್ಲ ಡಾಕ್ಟರ್ ಹೇಳಿರೋದು. ಯಾರು ಸರಿ, ಈಗ ನಿಮ್ಮ ಹೆಲ್ತ್ ಅವರು ಇದ್ದಾರೆ, ಟೆಸ್ಟ್ ಮಾಡಲಿ ಅವರು. ಈಗ ನಿಮ್ಮ ಹೆಲ್ತ್ ಅವ್ರು ಇಲ್ಲಿ ಇದ್ರು, ಕೇಳಿ. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈಗಾಗಲೇ 2 ಬಾರಿ ವಾಟರ್ ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದ್ದು ಕುಡಿಯಲು ಯೋಗ್ಯ ಅಂತಾನೆ ರಿಪೋರ್ಟ್ ಬಂದಿದೆ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಇನ್ನೊಂದು ಬಾರಿ ಟೆಸ್ಟ್ ಮಾಡಲು ನೀರಿನ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿದೆ ಅಂತ ಹೇಳಿದರು. ಕಳೆದ ಒಂದು ವಾರದಿಂದ 2-3 ಬಾರಿ ಇಲ್ಲಿ ಕಲುಷಿತ ನೀರು ಬರ್ತಾ ಇದೆ, ನೀರು ಕಲರ್ ಚೇಂಜ್ ಆಗ್ತಾ ಇದೆ. ಇದರಿಂದ ಗ್ರಾಮಕ್ಕೆ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಇವತ್ತು ಗ್ರಾಮಕ್ಕೆ ಭೇಟಿ ನೀಡಿದ್ದೀನಿ. ಸೊ ಇಲ್ಲಿ ಭೇಟಿ ನೀಡಿದಾಗ ಈ ಸವ್ವೆ ಪಂಚಾಯತಿಗೆ ಹೊಂದ್ಕೊಂಡಂಥ ಈ ಬೆಳತೂರು ಬಿ ಕಾಲೋನಿಯಲ್ಲಿ ಇವತ್ತು PDO ಶಿವಕುಮಾರ್ ಅವರು ಮತ್ತು ನಮ್ಮ ಮನುಷ್ಯ ನಮ್ಮ ವಾಟರ್ ಸಪ್ಲೈ ಅವರು ಮತ್ತು ನಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗದವರೆಲ್ಲರೂ ಇವತ್ತು ಖುದ್ದಾಗಿ ಭೇಟಿ ನೀಡಿದ್ವಿ. ಇದು ಸಣ್ಣ ಗ್ರಾಮ. ಈ ಗ್ರಾಮದಲ್ಲಿ ಈಗ ಆಲ್ರೆಡಿ ನಾವು 25/3ನೇ ತಾರೀಕು ನಾವೊಂದು ವಾಟರ್ ಸ್ಯಾಂಪಲ್ನ ಪರೀಕ್ಷೆಗೆ ಕಳಿಸಿದ್ವಿ. ಅದು ಸಹ ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತ ಬಂದಿದೆ. ಮತ್ತು ಅವ್ರ ಕಡೆಯಿಂದನೂ ವಾಟರ್ ಸಪ್ಲೈ ಕಡೆಯಿಂದನೂ ಟೆಸ್ಟ್ ಮಾಡಿದ್ದಾನೆ, ಅದು ನಾರ್ಮಲು ಅಂತ ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತ ಬಂದಿದೆ. ಆದರೂ 3ನೇ ಬಾರಿ ಇದು ಬ್ಯಾಕ್ಟೀರಿಯಾಲಿಸ್ಗೆ ಇವತ್ತು ಅರ್ಧ ಲೀಟ್ರ್ ನೀರನ್ನು ಇವತ್ತು ತೆಗೆದುಕೊಂಡು 3 ಕಡೆ ಒಂದು ಬೋರ್ ಪಾಯಿಂಟು ಮತ್ತು ಮಿನಿ ಟ್ಯಾಂಕು ಎಲ್ಲನೂ 3 ಟೆಸ್ಟ್ ಇವತ್ತು ನಾವು ಟೆಸ್ಟ್ಗೆ ಮತ್ತೆ ಕಳಿಸ್ತಾ ಇದ್ದೀನಿ. ಸೊ ಒಟ್ಟಾರೆ ಯಾವುದೂ ಒಂದು ಜಲ ಪ್ರಕರಣಗಳಿಲ್ಲ, ಒಂದು ಬೇದಿವಾಂತಿ ಪ್ರಕರಣಗಳು ಯಾವುದೂ ಇಲ್ಲ. ಸೊ ಮಳೆ ಬಿದ್ದಾಗ ಈ ಥರ ನೀರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಸಹಜ. ಸೊ ಆದ್ದರಿಂದ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಇಲ್ಲಿರೋ ಜನಗಳಿಗೂ ಚೆನ್ನಾಗಿ ಸೋಸಿ ಕುದಿಸಿ ಆರಿಸಿ ನೀರು ಕುಡಿಯೋಂಥ ಒಂದು ಎಚ್ಚರಿಕೆಯನ್ನು ಮತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಗ್ರಾಮದಲ್ಲಿ ಯಾವುದೇ ಥರದ ಸಮಸ್ಯೆಗಳಿಲ್ಲ. ಸೊ ಇದನ್ನು ಇನ್ನೂ 3 ದಿವಸ ಇದು ಕಣ್ಗಾವಲಾಗಿ ಕಾದು ಇದನ್ನು ಸರ್ವೆ ಮಾಡಿಸಿ ನಮ್ಮ ಇಲಾಖೆಯಿಂದ ಏನು ಬೇಕು ಕ್ರಮವನ್ನು ನಾನು ತಾಲೂಕು ಮಟ್ಟದಿಂದ ಕೊಡ್ತೀನಿ. ಥ್ಯಾಂಕ್ ಯು. ಶುದ್ಧ ಕುಡಿಯುವ ನೀರು ಜನರ ಹಕ್ಕು. ವರ್ಷದಲ್ಲಿ 2 ಬಾರಿ ಮಾಡಲೇಬೇಕು ಟೆಸ್ಟ್. ಹೌದು, ಶುದ್ಧ ಕುಡಿಯುವ ನೀರು ಜನರ ಹಕ್ಕು. ಹೀಗಾಗಿ ವರ್ಷದಲ್ಲಿ 2 ಬಾರಿ ನೀರನ್ನು ಕಡ್ಡಾಯವಾಗಿ ಟೆಸ್ಟ್ ಮಾಡಲೇಬೇಕು. ಪ್ರಾಥಮಿಕ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಇಲಾಖೆಯಿಂದ ಫೀಲ್ಡ್ ಟೆಸ್ಟಿಂಗ್ ಕಿಟ್ಗಳನ್ನು ಕೊಡಲಾಗಿದೆ. ಈ FTKಗಳನ್ನು ಉಪಯೋಗಿಸಿ ನೀರಿನ ಗುಣಮಟ್ಟದ ಪರೀಕ್ಷೆಗಳನ್ನು ಕೈಗೊಳ್ಳುವ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂದರೆ PDOಗೆ, ನೀರಿನ ಗಂಟೆಗಳಿಗೆ ಅಂದರೆ ವಾಟರ್ಮನ್ಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು VWSCಯ ಆಸಕ್ತ ಮಹಿಳೆಯರಿಗೆ ತರಬೇತಿ ನೀಡಲಾಗಿದೆ. ಆದರೆ ಅದೆಷ್ಟೋ ವಾಟರ್ಮನ್ಗಳಿಗೆ FTK ಅಂದ್ರೇನೆ ಗೊತ್ತಿಲ್ಲ. ಇನ್ನು ನೀರನ್ನು ಟೆಸ್ಟ್ ಮಾಡೋದು ಎಲ್ಲಿ ಬಂತು? ಸರ್ಕಾರದ ಈ ಆದೇಶ ಪೇಪರ್ಗಷ್ಟೇ ಸೀಮಿತವಾಗಿದೆ ಹೊರತು ಕಾರ್ಯರೂಪಕ್ಕೆ ಬಂದಿರುವುದು ತೀರಾ ಕಡಿಮೆ. HDಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.